ವೆಲ್ಕಮ್ ಬ್ಯಾಕ್ ಟು ಹಾಸ್ ಅಂಡ್ ಕಪಲ್ ಕನ್ನಡ ವ್ಲಾಗ್ಸ್. ಏನಿದು ಹೊಸದಾಗಿ ಯೂಟ್ಯೂಬ್ ಚಾನಲ್ ನೇಮ್ ಹೇಳ್ತಿದ್ದಾರೆ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಸೊ ರೀಸೆಂಟಾಗಿ ನನ್ನ ಯೂಟ್ಯೂಬ್ ಚಾನಲನ್ನು ಮೌನ ವಿಶು ಕನ್ನಡ ವ್ಲಾಗ್ಸಿಂದ ಹಾಸ್ ಅಂಡ್ ಕಪಲ್ ಕನ್ನಡ ವ್ಲಾಗ್ ನೇಮ್ನ ಚೇಂಜ್ ಮಾಡಿದ್ದೀನಿ. ಸೊ ನೀವು ಹೀಗೆ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದಾರೆ, ಸೊ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನಾನು ನಿಮ್ಮ ಪ್ರೀತಿಯ ಮೌನ. ಇವತ್ತಿನ ವ್ಲಾಗ್ ಬಂದು ನನಗೆ ತುಂಬ ಜನ ಕ್ವಶನ್ ಕೇಳಿದ್ದೀರಾ, ಲೈಕ್ ನಿಮ್ಮ ಸ್ಕಿನ್ ಕೇರ್ ರೂಟೀನ್ ಏನು, ನಿಮ್ಮ ಸ್ಕಿನ್ ಅಷ್ಟು ಚೆನ್ನಾಗಿದೆ, ಸ್ಕಿನ್ಗೆ ಯಾವ್ಯಾವ ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀರಾ ಅಂತ ಕೇಳ್ತಾ ಇದ್ದೀರಾ. ಸೊ ಹಾಗಾಗಿ ನಾನು ಯಾವ್ಯಾವ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತೀನಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ನಾನು ಯಾವ್ಯಾವ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತೀನಿ ಅಂತ ತಿಳ್ಕೊಬೇಕು ಅಂತಂದರೆ ಪೂರ್ತಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಆ್ಯಂಡ್ ಇನ್ನೊಂದೇನಂತಂದರೆ ನನ್ನ ಪ್ರಾಡಕ್ಟ್ಸ್ನ ಲಿಂಕ್ ಕೂಡ ಶೇರ್ ಮಾಡಿರ್ತೀನಿ, ಸೊ ನೀವು ಕೂಡ ಬೈ ಮಾಡ್ಬೋದು. ಆ್ಯಂಡ್ ಮೊದಲನೇದಾಗಿ ನಮ್ಮ ಸ್ಕಿನ್ ಚೆನ್ನಾಗಿರಬೇಕು ಅಂತಂದರೆ ನಾವು ಯಾವುದೋ ಪ್ರಾಡಕ್ಟ್ಸ್ ಯೂಸ್ ಮಾಡಿ ಕೇರ್ ಮಾಡ್ತೀವಿ, ಅದು ಅಷ್ಟೇ ಅಲ್ಲ, ಅದು ಒಂದು 30% ಆದರೆ ಇನ್ನು ಮಿಕ್ಕಿದ್ದು 70% ಬಂದು ನಿಮ್ಮ ಲೈಫ್ ಸ್ಟೈಲ್ ಕೂಡ ಆಗಿರುತ್ತೆ. ನೀವು ಯಾವ ಫುಡ್ ತಿಂತೀರಾ, ಜಾಸ್ತಿ ಆಯಿಲ್ ಫುಡ್ ತಿಂದರೆ ಲೈಕ್ ಪಿಂಪಲ್ಸ್ ಎಲ್ಲ ಆಗುತ್ತೆ. ಸೊ ಹಾಗಾಗಿ ನಾವು ಏನು ಸ್ಕಿನ್ ಕೇರ್ ಮಾಡ್ತೀವಿ ಅದು ಜಸ್ಟ್ 30% ಆಗಿರುತ್ತೆ. ಇನ್ನು 70% ಬಂದು ನೀವು ಆದಷ್ಟು ದಿನಕ್ಕೆ 3 to 4 ಲೀಟರ್ ವಾಟರ್ ಕುಡಿಬೇಕು. ಅದಾದಮೇಲೆ ಆಯಿಲ್ ಫುಡ್ ಎಲ್ಲ ಕಡಿಮೆ ಮಾಡಬೇಕು. ಮೇನ್ಲಿ ನಾನು ನೋಡಿರೋ ಮ್ಯಾಜಿಕ್ ಬಂದು ಶುಗರ್ನ ಕಡಿಮೆ ಮಾಡಬೇಕು. ಆದಷ್ಟು ನೀವು ಶುಗರ್ನ ಕಡಿಮೆ ಮಾಡೋದ್ರಿಂದ ನಿಮ್ಮ ಸ್ಕಿನ್ ಗ್ಲೋ ಆಗುತ್ತೆ. ನೀವು ಅಟ್ಲೀಸ್ಟ್ 1 ಮಂತ್ ಶುಗರ್ನ ಕಡಿಮೆ ಮಾಡಿ ನೋಡಿ, ನಿಮ್ಮ ಸ್ಕಿನ್ ಯಾವ ಥರ ಮ್ಯಾಜಿಕ್ ಥರ ಚೇಂಜ್ ಆಗುತ್ತೆ. ಮತ್ತು ನಿಮ್ಮ ಲೈಫ್ ಸ್ಟೈಲ್ ಕೂಡ ಶುಗರ್ ಕಡಿಮೆ ಮಾಡೋದ್ರಿಂದ ಸೊ ನಿಮ್ಮ ಲೈಫ್ ಸ್ಟೈಲೇ ಚೇಂಜ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಇವಾಗ ನನ್ನ ಸ್ಕಿನ್ ಕೇರ್ ಮೊದಲನೇದಾಗಿ ನಾನಿಲ್ಲಿ ಫಸ್ಟು ಫೇಸ್ ವಾಶ್ ಮಾಡ್ತಾ ಇದ್ದೀನಿ. ಫೇಸ್ ವಾಶ್ ಮಾಡೋದಕ್ಕೆ ನಾನು ಯೂಸ್ ಮಾಡ್ತಾ ಇರೋ ಫೇಸ್ ವಾಶ್ ಬಂದು ವಾವ್ ಫೇಸ್ ವಾಶ್ ಅಂತ. ಇದು ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಇದು ಫೋಮ್ ಫೇಸ್ ವಾಶ್ ಇರುತ್ತೆ. ಸೊ ಇದ್ರ ಪ್ರೈಸ್ ಕೂಡ ಮೆನ್ಷನ್ ಮಾಡಿರ್ತೀನಿ ನಿಮಗೆ. ಇದು ಆಲ್ಮೋಸ್ಟ್ ನಿಮಗೆ ಒಬ್ರಿಗಂದರೆ 3 to 4 ಮಂತ್ಸೇ ಬರುತ್ತೆ ಅಂತ ಹೇಳ್ಬೋದು. ಸೊ ಇದನ್ನು ಈ ಥರ ಫೋಮ್ ಇರುತ್ತೆ, ಅಪ್ಲೈ ಮಾಡಿ ನೀಟಾಗಿ ನಿಮ್ಮ ಫೇಸ್ಗೆ ಮಸಾಜ್ ಕೊಡಬೇಕು. ನಾನು ಮೊದಲೆಲ್ಲ ಇದೇ ಮಿಸ್ಟೇಕ್ ಮಾಡ್ತಿದ್ದೆ. ಜಸ್ಟ್ ಫೇಸ್ ವಾಶ್ ಹಾಕಿ ಒಂದು 1 ಸೆಕೆಂಡ್ 2 ಸೆಕೆಂಡ್ ಬಿಡ್ತಾ ಇರಲಿಲ್ಲ, ಹಿಂಗೆ ಅಂದ್ಬಿಟ್ಟು ಫೇಸ್ ವಾಶ್ ಮಾಡಿಬಿಡ್ತಿದ್ದೆ. ದಟ್ ಈಸ್ ರಾಂಗ್ ಆ್ಯಕ್ಚುಲಿ. ಈ ಥರ ಫೇಸ್ ವಾಶ್ನ ಹಾಕಿ ಯಾವುದೇ ಫೇಸ್ ವಾಶ್ ಆಗಿರಲಿ ನೀವು ಜೆಂಟ್ಲಿ ನಿಮ್ಮ ಫೇಸಿಗೆ ಮಸಾಜ್ ಕೊಡಬೇಕು, ಒಂದು 2 to 3 ಮಿನಿಟ್ಸ್ ಆದ್ರೂ. ಅದಾದಮೇಲೆ ನೀವು ಫೇಸ್ ವಾಶ್ ಮಾಡಬೇಕು. ಮೊದಲಿಗೆ ನಾನು ಫೇಸ್ ವಾಶ್ ಮಾಡ್ಕೊಂಡಿದ್ದೀನಿ. ಸೊ ನಾನು ಆಲ್ರೆಡಿ ತೋರಿಸಿರೋ ಥರ ಇದನ್ನ ಆಲ್ಮೋಸ್ಟ್ ನಾನು ಒಂದು 6 ಮಂತಿಂದ ಯೂಸ್ ಮಾಡ್ತಿದ್ದೀನಿ. ತುಂಬಾ ಇಷ್ಟ ಆಯಿತು ನನಗೆ ಫೇಸ್ ವಾಶು. ಸೊ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ. ನಾನು ಫೇಸ್ ವಾಶ್ ಮಾಡಿ ಆದಮೇಲೆ ಜಾನ್ಸನ್ಸ್ ಬೇಬಿ ಅವರ ವೆಟ್ ವೈಪ್ಸ್ನ ಯೂಸ್ ಮಾಡ್ತೀನಿ. ಸೊ ಈ ವೆಟ್ ವೈಪ್ಸ್ನ ನೀವು ಯೂಸ್ ಮಾಡೋದ್ರಿಂದ ನಿಮಗೆ ಲೈಕ್ ಎಕ್ಸ್ಟ್ರಾಸ್ ಏನಾದರೂ ಗಲೀಜಿದ್ರೆ ಫೇಸಲ್ಲಿ ಅಥವಾ ಯಾವುದೇ ರೀತಿ ನೀವು ಲಾಸ್ಟಲ್ಲಿ ಕಾಜಲ್ ಅಪ್ಲೈ ಮಾಡಿದರೆ ಸೊ ಅದಷ್ಟು ಕೂಡ ರಿಮೂವ್ ಆಗುತ್ತೆ. ಸೊ ಈ ಥರ ನೀಟಾಗಿ ಇದನ್ನು ವೈಪ್ ಮಾಡ್ಕೊಬೇಕು. ಸೊ ಇಷ್ಟೇ. ಫೇಸ್ ವಾಶ್ ಮಾಡಿರೋದ್ರಿಂದ ಫೇಸಲ್ಲಿ ಏನು ಅಷ್ಟು ಗಲೀಜಿಲ್ಲ, ನೀವು ನೋಡ್ಬೋದು. ಆ್ಯಂಡ್ ಇದ್ರ ಲಿಂಕ್ ಬಂದು ಶೇರ್ ಮಾಡಿರ್ತೀನಿ, ಸೊ ನೀವು ಬೈ ಮಾಡ್ಬೋದು. ಇದು ಆಲ್ಮೋಸ್ಟ್ ನನಗೆ ಒಂದು 2 to 3 ಮಂತ್ಸ್ ಬರುತ್ತೆ. ಓಕೆ, ಇದನ್ನು ಯೂಸ್ ಮಾಡಾದ್ಮೇಲೆ ಒಂದು 10 ಸೆಕೆಂಡ್ ಯಾವುದೇ ರೀತಿ ಕ್ರೀಮನ್ನು ಅಪ್ಲೈ ಮಾಡಬೇಡಿ, ಅದು ಕಂಪ್ಲೀಟ್ ಡ್ರೈ ಆಗೋದಕ್ಕೆ ಬಿಡಬೇಕು. ಸೊ ಇವಾಗ ನೋಡ್ಬೋದು ನೀವು ನನ್ನ ಸ್ಕಿನ್ ಡ್ರೈ ಆಗಿದೆ ಅಂತ. ಓಕೆ, ಇವಾಗ ಫೇಸ್ ಕಂಪ್ಲೀಟ್ ಡ್ರೈ ಆಗಿದೆ. ಅದಾದಮೇಲೆ ನಾನು ಬಂದು ಲ್ಯಾಕ್ಮಿ ಅವರ ಸ್ಕಿನ್ ಅಲ್ಟ್ರಾ ಕಲೆಕ್ಷನ್ ವಿಟಮಿನ್ ಸಿ ಬ್ರಿಲಿಯನ್ಸ್ನ ಡೇ ಕ್ರೀಮ್ ವಿತ್ ಸಿರಮ್ ಯೂಸ್ ಮಾಡ್ತೀನಿ. ಸೊ ಇದ್ರ ಲಿಂಕ್ ಕೂಡ ಮೆನ್ಷನ್ ಮಾಡಿರ್ತೀನಿ. ಇದು ನಿಮಗೆ ಆಲ್ಮೋಸ್ಟ್ ಒಂದು 6 ಮಂತೇ ಬರುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಇನ್ನೊಂದು ಮೇನ್ ಥಿಂಗ್ ಏನಂತ ಅಂದರೆ, ನೀವು ಯಾವುದೇ ಸೆರಮ್ನ ಯೂಸ್ ಮಾಡಿದ್ರೆ ಅಥವಾ ಯಾವುದೇ ರೀತಿ ಕ್ರೀಮ್ ಯೂಸ್ ಮಾಡಿದ್ರೆ
ಫೇಸ್ ಜೊತೆ ನೆಕ್ಕಿಗೂ ಕೂಡ ಅಪ್ಲೈ ಮಾಡಿ. ಸೊ ಅದು ತುಂಬ ಒಳ್ಳೆಯದು. ಆ್ಯಂಡ್ ಯಾವುದೇ ರೀತಿ ನೀವು ಸೆರಪ್ನ ಅಪ್ಲೈ ಮಾಡಬೇಕಾದ್ರೆ ಜಾಸ್ತಿ ರಬ್ ಮಾಡಬಾರ್ದು. ಜಸ್ಟ್ ಈ ಥರ ಅಪ್ಲೈ ಮಾಡಿ ಫೇಸಿಗೆ ಈ ಥರ ಟ್ಯಾಪ್ ಮಾಡಬೇಕು ಅಷ್ಟೇ. ಆ್ಯಂಡ್ ಅಪ್ಲೈ ಮಾಡಿ 10 ಸೆಕೆಂಡ್ ಯಾವುದೇ ರೀತಿ ಕ್ರೀಮ್ನ ಅಪ್ಲೈ ಮಾಡಬೇಡಿ. ಓಕೆ, ಇವಾಗ 10 ಸೆಕೆಂಡ್ ಆಯಿತು, ಜಾಸ್ತಿನೇ ಆಗಿದೆ. ಸೊ ಸೆರಮ್ ಹಚ್ಚಿ ಆದಮೇಲೆ ನಾನು ಬಂದು ಇಲ್ಲಿ ಪಿಲಿಗ್ರಿಮ್ ಅವರ ಮಾಯ್ಶ್ಚರೈಸೇಷನು ತುಂಬಾ ಚೆನ್ನಾಗಿದೆ ಈ ಮಾಯ್ಶ್ಚರೈಸೇಷನು. ಇದು ಲೈಕ್ ಆಯಿಲ್ ಸ್ಕಿನ್, ಡ್ರೈ ಸ್ಕಿನ್ ಎಲ್ಲರಿಗೂ ಸೂಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಆಲ್ ಸ್ಕಿನ್ ಟೈಪ್ಸ್ಗೂ ಸೂಟ್ ಆಗುತ್ತೆ. ನೀವು ನೋಡ್ಬೋದು. ಮಾಯ್ಶ್ಚರೈಸೇಷನ್ ಅಪ್ಲೈ ಮಾಡಿ ಆದಮೇಲೆ ನಾನು ಯೂಸ್ ಮಾಡೋದು ಬಂದು ಲ್ಯಾಕ್ಮಿ 925 ಅವರ ಸನ್ಸ್ಕ್ರೀನು. ಲೈಕ್ ಸನ್ಸ್ಕ್ರೀನ್ ಇಲ್ಲದೆ ಬಿಸಿಲಲ್ಲೆಲ್ಲ ಹೋದರೆ ಫೇಸು ತುಂಬಾ ಟ್ಯಾನ್ ಆಗುತ್ತೆ. ಸೊ ನೀವು ಇದರಲ್ಲಿ ಬಂದು SPF 50 PA++ ಇದೆ. ಸೊ ತುಂಬಾ ಚೆನ್ನಾಗಿದೆ ನೋಡಿ. ಕನ್ಸಿಸ್ಟೆನ್ಸಿನೂ ಅಷ್ಟೇ ಎಷ್ಟು ಚೆನ್ನಾಗಿದೆ. ನನ್ನ ಫೇವ್ರೆಟ್ ಅಂತಲೇ ಹೇಳ್ಬೋದು. ನೋಡ್ಬೋದು ಈಗ ಕಾಣುತ್ತೆ ನನ್ನ ಫೇಸು. ಅದಾದಮೇಲೆ ಬೇಬಿ ಲಿಪ್ಸ್ ಅವರ ಲಿಪ್ ಬಾಮ್ ಯೂಸ್ ಮಾಡ್ತೀನಿ ಅಷ್ಟೇ ಮನೇಲಿ ಇರಬೇಕಾದ್ರೆ. ಅಥವಾ ಆಚೆ ಏನಾದರೂ ಫಂಕ್ಷನ್ ಇದ್ದರೆ ಸೇಮ್ ಇದಕ್ಕೇನೆ ಫೌಂಡೇಶನ್ ಅಪ್ಲೈ ಮಾಡಿ ಅದಾದಮೇಲೆ ಲಿಪ್ಸ್ಟಿಕ್ನ ಅಪ್ಲೈ ಮಾಡ್ತೀನಿ ಅಷ್ಟೇ. ನೋಡಿದ್ರಲ್ಲ, ಇದಿಷ್ಟೇ ನನ್ನ ಸ್ಕಿನ್ ಕೇರು. ಇದು ಬಿಟ್ಟು ಬೇರೆ ಏನು ಅಪ್ಲೈ ಮಾಡೋದಿಲ್ಲ. ಲೈಕ್ ಇದು ಸ್ಕಿನ್ ಕೇರ್ ಬಂದು ಏನೇ ಕೆಲಸ ಇದ್ರೂ ಕೂಡ, ನನಗೇನೇ ಪ್ರೋಗ್ರಾಮ್ಸ್ ಏನೇ ಇದ್ರೂ ಕೂಡ ಈ ಸ್ಕಿನ್ ಕೇರ್ ರುಟೀನ್ ಮಾತ್ರ ನಾನು ಮಿಸ್ ಮಾಡೋದಿಲ್ಲ. ನಾವು ಹೇಗೆ ನಮ್ಮ ಬಾಡಿಗೆ ಇಷ್ಟೇ ಪ್ರೋಟೀನ್ಸ್ ಇರಬೇಕು ಆ ಥರ ಫುಡ್ನ ಸೇವಿಸ್ತೀವೋ, ಸೊ ಸೇಮ್ ಸ್ಕಿನ್ಗೂ ಕೂಡ ಮಾಯ್ಶ್ಚರೈಸೇಷನ್, ಸನ್ಸ್ಕ್ರೀನ್ ಎಲ್ಲ ಅಪ್ಲೈ ಮಾಡಬೇಕಾಗತ್ತೆ. ಸೊ ಸ್ಕಿನ್ಸಲ್ಲಿರೋ ಪೋರ್ಸ್ ಎಲ್ಲಾನು ಕ್ಲಿಯರ್ ಆಗ್ತಾ ಬರುತ್ತೆ. ಪಿಂಪಲ್ಸ್ ಅದು ಏನು ಮಾಡೋದಕ್ಕಾಗೋದಿಲ್ಲ, ಕಾಮನ್ನು ಬರುತ್ತೆ ಹೋಗುತ್ತೆ. ನೀವು ನೋಡ್ಬೋದು, ನನಗೂ ಬಂದಿದೆ. ಸೊ ಅದು ಹೋಗ್ತಾ ಇರುತ್ತೆ. ಬಟ್ ಸ್ಕಿನ್ ಕೇರ್ ರುಟೀನ್ ಮಾಡೋದ್ರಿಂದ ನಿಮ್ಮ ಸ್ಕಿನ್ ಗ್ಲೋ ಆಗಿ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ನೈಟ್ ಟೈಮ್ ಬಂದು ಸೇಮ್ ವೆಟ್ ವೈಪ್ಸ್ ಇದೆ ಅಲ್ಲ, ವೆಟ್ ವೈಪ್ಸಲ್ಲಿ ನಾನು ಏನಾದರೂ ಮೇಕಪ್ ಮಾಡಿದರೆ, ಕಾಜಲ್ ಅಥವಾ ಏನಾದರೂ ಅಪ್ಲೈ ಮಾಡಿದರೆ ಅದು ರಿಮೂವ್ ಮಾಡಿ ಎಷ್ಟೇ ಟೈಮ್ ಆಗಿದ್ರೂ ಕೂಡ ನನ್ನ ಫೇಸ್ನ ವಾಶ್ ಮಾಡಿದೆ ನಾನು ಮಲ್ಕೊತೀನಿ. ಸೊ ಇದು ತುಂಬ ಒಳ್ಳೆಯದು. ಮತ್ತು ಇದು ಮೇಕಪ್ ರಿಮೂವ್ ಮಾಡೋದಕ್ಕೆ, ಕಾಜಲೆಲ್ಲ ರಿಮೂವ್ ಮಾಡೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಇದಾಗಿತ್ತು ನನ್ನ ಸ್ಕಿನ್ ಕೇರ್ ರೂಟೀನ್. ಐ ಹೋಪ್ ನಿಮಗೆ ಇಷ್ಟ ಆಯಿತು ಅಂತ. ನಾನು ಎಲ್ಲ ಪ್ರಾಡಕ್ಟ್ಸ್ ಕೂಡ ಲಿಂಕ್ ಕೂಡ ಶೇರ್ ಮಾಡಿರ್ತೀನಿ. ಸೊ ನೀವು ಕೂಡ ಬೈ ಮಾಡ್ಬೋದು. ಇದು ಬಂದು ನನ್ನ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ನನ್ನ ಸ್ಕಿನ್ಗೆ ಯಾವುದು ಸೂಟ್ ಆಗುತ್ತೆ ಮತ್ತು ನನಗೆ ಯಾವುದು ತುಂಬ ಹೆಲ್ಪ್ ಆಯಿತು, ನನ್ನ ಸ್ಕಿನ್ಗೆ ಯಾವ್ದು ಸೂಟ್ ಆಗುತ್ತೆ ಅದನ್ನಷ್ಟೇ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಸೊ ನಿಮಗೆ ಇಷ್ಟ ಆದರೆ ಬೈ ಮಾಡ್ಬೋದು. ಆ್ಯಂಡ್ ಆಫ್ಟರ್ ಡೆಲಿವರಿ ನಮಗೂ ಕೂಡ ನಾವು ಟೈಮ್ ಕೊಡ್ಕೋಬೇಕಾಗತ್ತೆ. ಸೆಲ್ಫ್ ಲವ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಕ್ಚುಲಿ ಹೌದು, ಬೇಬಿ ಇರುತ್ತೆ, ಟೈಮ್ ಇರಲ್ಲ, ಅದೆಲ್ಲ ಅಗ್ರಿ ಮಾಡ್ತೀನಿ. ಬಟ್ ನಮಗೆ ಅಂತ ನಾವು ಸ್ವಲ್ಪ ಟೈಮ್ ಕೊಡೋದ್ರಿಂದ, ಲೈಕ್ ಸ್ಕಿನ್ ಕೇರ್ ಮಾಡೋದು, ಹೇರ್ ಕೇರ್ ಆ ಥರ ಎಲ್ಲ ಮಾಡೋದ್ರಿಂದ ನಮಗೂ ಒಂಥರ ರಿಫ್ರೆಶ್ ಅನ್ಸುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್
ಇನ್ನೊಂದು ಏನು ಹೇಳ್ಬೇಕಪ್ಪ ಅಂತ ಹೇಳಿದ್ರೆ, ತುಂಬ ಜನರಿಗೆ ಮಿಸ್ಕಮ್ಯುನಿಕೇಶನ್ ಇದೆ ಅಥವಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರ್ಬೋದು. ಲೈಕ್ ಯಾವ ಥರ ಅಂತಂದರೆ, ನಾವೀಗ ಯಾವುದೇ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ಅವ್ರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ರೆ ಎಲ್ಲಿ ನಮ್ಮ ಅಮೌಂಟ್ ಕಟ್ ಆಗಿಬಿಡುತ್ತೋ ಆ ಥರ ಮಿಸ್ಕಮ್ಯುನಿಕೇಶನ್ ಇದೆ. ಆ ಥರ ಯಾವುದೇ ರೀತಿ ನಿಮ್ಮ ಅಮೌಂಟ್ ಆಗಲಿ ಯಾವುದೇ ರೀತಿ ಕಟ್ ಆಗೋದಿಲ್ಲ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಎಸಿಟೇಟ್ ಮಾಡಬೇಡಿ. ಸೊ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಈ ವ್ಲಾಗ್ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇದಿಷ್ಟೇ ನನ್ನ ಸ್ಕಿನ್ ಕೇರ್ ರೂಟೀನು. ಸೊ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಆ್ಯಂಡ್ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಾ, ಸೊ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಆಲ್ರೆಡಿ 800 ಸಬ್ಸ್ಕ್ರೈಬರ್ಸ್ ಆಗಿದ್ದೀರಾ. ಸೊ ಅದಕ್ಕೆ ಥ್ಯಾಂಕ್ ಯು ಸೋ ಮಚ್. ಯಾರ್ಯಾರು ಸಪೋರ್ಟ್ ಮಾಡ್ತಿದ್ದೀರಾ ಅವ್ರಿಗೆಲ್ಲ. ಸೊ ಬೇಗ ಇನ್ನು ಜಸ್ಟ್ 200 ಅಷ್ಟೇ ಸಬ್ಸ್ಕ್ರೈಬರ್ಸ್ ರಿಮೈನಿಂಗ್ ಇರೋದು. ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಸಪೋರ್ಟ್ ಮಾಡಿ. ಆ್ಯಂಡ್ ನನ್ನ ಮಗಳು ಕೂಡ ಇವಾಗ ತಾನೇ ಎದ್ಬಿಟ್ಟು ಬಂದು. ಸಿಹಿ ಬನ್ನಿ, ಹಾಯ್ ಮಾಡಿ ಕಂದಮ್ಮ. ಹಾಯ್. ಆ್ಯಂಡ್ ಇನ್ನೊಂದು ಇನ್ಫಾರ್ಮೇಟಿವ್ ವ್ಲಾಗ್ ಜೊತೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸಿಕ್ಕೊಡಿ ಕಂದಮ್ಮ.